ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಸಿಂಹರಾಶಿಯ ಸ್ನೇಹಿತರಿಗೆ ಸ್ವಾಗತ. ಈಗ ನಾನು ನಿಮ್ಮ ರಾಶಿಯ ಜೂನ್ ತಿಂಗಳ ಫಲಾಫಲಗಳನ್ನು ನಿರೂಪಿಸುತ್ತಿದ್ದೇನೆ. ಈ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಗಳಿಂದ ನಿಮಗೆ ಸಾಕಷ್ಟು ಅನುಕೂಲಗಳು ಲಾಭಗಳು ಇರುತ್ತವೆ. ಕಾರಣ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮಗೆ ಪ್ರತಿ ತಿಂಗಳು ಅಪ್ಡೇಟ್ಗಳು ತಲುಪುತ್ತವೆ. ಬಂಧುಗಳೇ, ಜೂನ್ 14ರಂದು ರವಿ ಬುಧ ಗ್ರಹಗಳು ನಿಮ್ಮ ಲಾಭಸ್ಥಾನವಾದಂತಹ 11ನೇ ರಾಶಿ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಅಲ್ಲದೆ ದಿನಾಂಕ 12ರಂದು ಶುಕ್ರ ಗ್ರಹನೂ ಕೂಡ ಲಾಭಸ್ಥಾನಕ್ಕೆ ಬರುವುದರಿಂದ ನಿಮಗೆ ಸರ್ಕಾರದಿಂದ ಬರಬೇಕಾದಂತಹ ಎಲ್ಲ ಸೌಲಭ್ಯಗಳು ಪ್ರಾಪ್ತವಾಗುತ್ತವೆ. ಮತ್ತು ರಾಜಕೀಯದಲ್ಲಿ ಕೂಡ ಇರುವವರಿಗೆ ಉನ್ನತ ಸ್ಥಾನಗಳು ಕೂಡ ಈ ತಿಂಗಳು ಲಭಿಸ್ತವೆ. ಬ್ಯಾಂಕಿಂಗ್, ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಇರುವವರಿಗೆ ನಿಮಗೆ ಭರ್ಜರಿ ಲಾಭಗಳಿವೆ. ಸದ್ಯ 10ನೇ ಸ್ಥಾನದಲ್ಲಿ ಗುರುಗ್ರಹ ಶುಭಕರವಾದಂತಹ ಸುವರ್ಣ ಬಂಗಾರದ ಪಾದದಿಂದ ಬಂದಿರುವುದರಿಂದ ನಿಮಗೆ ವಿಶೇಷ ಧನಲಾಭ ಸ್ಥಾನಮಾನಗಳು ಪ್ರಾಪ್ತಿಯಾಗುತ್ತವೆ. ಮತ್ತು 2ನೇ ಸ್ಥಾನದಲ್ಲಿರುವಂತಹ ಕೇತುಗ್ರಹ ಹಾಗೂ 8ರಲ್ಲಿರುವಂತಹ ರಾಹುವಿನಿಂದ ನಿಮಗೆ ಮಧ್ಯಮ ಫಲಗಳು ಇರುತ್ತವೆ. ಕಾರಣ ಪ್ರತಿ ಮಂಗಳವಾರ ಶ್ರೀ ಗಣೇಶ ದೇವರನ್ನು ಹಾಗೂ ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿಯನ್ನು ಅಲ್ಲಿ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಿ ಬನ್ನಿರಿ, ನಿಮಗೆ ಶುಭವಾಗುತ್ತದೆ. ಮಂಗಳನು ಕೂಡ ನಿಮಗೆ ಸೈಟ್ ಇತ್ಯಾದಿಗಳನ್ನು ಕೂಡ ನೀಡುತ್ತಾರೆ. ದಿನಾಂಕ 12, 13, 17, 18, 22ರಿಂದ 27 ಹಾಗೂ 30ರಂದು ನಿಮಗೆ ಶುಭ ಫಲಗಳು ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವ.